ಬಿಜೆಪಿಯವರು ಹಿಂದಿನ ಸರ್ಕಾರಗಳಲ್ಲಿ ಲಾಲು ಪ್ರಸಾದ್ ಯಾದವ್ ಸರ್ಕಾರ ಇದ್ದಾಗ ಜಂಗಲ್ ರಾಜ್ ಇತ್ತು, ನಿತೀಶ್ ಕುಮಾರ್ ಬಂದ ಮೇಲೆ ಲಾ ಆ್ಯಂಡ್ ಆರ್ಡರ್ ಸರಿ ಹೋಗಿದೆ ಅನ್ನೋ ಥರದ ಪ್ರಚಾರ ಮಾಡ್ತಿದ್ದಾರೆ. ಕಾಂಗ್ರೆಸ್ನವರು ಸ್ಪೆಷಲಿ ರಾಹುಲ್ ಗಾಂಧಿ, ಅಫ್ಕೋರ್ಸ್ ಕಾಂಗ್ರೆಸ್ನ ಸ್ಟೇಕ್ ತುಂಬ ಕಡಿಮೆ ಇದೆ ಅಲ್ಲಿ, RJDಯ ಜೊತೆಗೆ ಒಂದು ಸ್ಮಾಲರ್ ಅಲಯನ್ಸ್ ಆಗಿ ಕಾಂಗ್ರೆಸ್ ಇರುವಂಥದ್ದು. ರಾಹುಲ್ ಗಾಂಧಿ ಯಾವಾಗಲೂ 90% ಜನರಿಗೆ ಭಾಗವಹಿಸುವಿಕೆ ಅವಕಾಶ ಸಿಕ್ಕಿಲ್ಲ ಅಂತ ಜಾತಿ ಲೆಕ್ಕಾಚಾರದಲ್ಲಿ ಹೇಳ್ತಾರೆ ಅವರು. ಇವತ್ತು ಅದನ್ನೇ ಮಾತಾಡಿದ್ರು. ಅದರಲ್ಲಿ ಸೈನ್ಯವನ್ನು ತಂದದ್ದು ಅನೇಕರಿಗೆ ಅಷ್ಟು ಸರಿ ಅನ್ನಿಸ್ಲಿಲ್ಲ. ಸೈನ್ಯವನ್ನು ತಂದದ್ದು ಕೇಳಿಸ್ಕೊಳ್ಳಿ ಒಮ್ಮೆ. 90% लोग समाज के अति पिछड़ा दलित आदिवासी से आते हैं, मगर अगर आप देश को देखें, और मैं 2-3 उदाहरण देता हूं, अगर आप हिंदुस्तान के सबसे बड़ी कंपनियों को देखें, कॉर्पोरेट इंडिया को देखें, अदानी अंबानी जैसी कंपनियां जो हैं, 500 सबसे बड़ी कंपनी की आप लिस्ट निकालिए और इसमें पिछड़ा, अति पिछड़ा, दलित, महादलित, अल्पसंख्यक, आदिवासी को ढूंढ के निकाल दीजिए, आपको कोई नहीं मिलेगा, आपको एक नहीं मिलेगा। सारे के सारे 10% आबादी में से आते हैं, सारा बैंक का धन उनको जाता है, सारी नौकरियां उनको जाती हैं, ब्यूरोक्रेसी में उनको जगह मिलती है, आप जुडिशरी देखिए वहां भी उनको सब मिलता है, सेना में उनका कंट्रोल है, और 90% आपको जो आबादी है वो आपको कहीं नहीं मिलेगी। अब मेरा कहना है कि अगर हिंदुस्तान के 90% लोगों को हम शामिल नहीं करेंगे, चाहे वो कॉर्पोरेट इंडिया हो, चाहे वो जुडिशरी हो, चाहे वो ब्यूरोक्रेसी हो, तो अगर हम इनको नहीं शामिल करेंगे तो कैसा हिंदुस्तान बनेगा? अंबानी अदानी जैसा हिंदुस्तान बनेगा जहां पूरा का पूरा धन 2-3 लोगों के हाथ में। ಹಿಂದುಳಿದ ದಲಿತ ಬುಡಕಟ್ಟು ಸಮುದಾಯದ ಅತಿ ಹಿಂದುಳಿದ ಅಲ್ಪಸಂಖ್ಯಾತ ಸಮುದಾಯದವರು 90% ಜನ ಇದ್ದಾರೆ. ಕಾರ್ಪೊರೇಟ್ ಜಗತ್ತಿನಲ್ಲಿ ಅವರಿಲ್ಲ, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅವರಿಲ್ಲ ಅಂತ ರಾಹುಲ್ ಗಾಂಧಿ ಹೇಳಿದ್ದು. ಸೈನ್ಯದಲ್ಲಿಯೂ ಕೂಡ ಅವರ ಹಿಡಿತ ಇಲ್ಲ. ಸೈನ್ಯದಲ್ಲೂ ಅವರ ಅಂದರೆ 10% ಜನರ ನಿಯಂತ್ರಣ ಇದೆ ಸೈನ್ಯದಲ್ಲಿ ಅಂತ. ಹಿಂದೆ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಸೈನ್ಯದಲ್ಲಿ ಜಾತಿ ಗಣತಿ ಮಾಡಬೇಕು ಅಂತ ಹೊರಟಿದ್ರು ಇವರು. ಸೈನ್ಯ ಸ್ಪಷ್ಟವಾಗಿ ಹೇಳ್ತು, ಆ ರೋಗ ಇಲ್ಲಿಗೆ ತರಬೇಡಿ ಅಂತ. ಭಾರತೀಯ ಸೈನ್ಯ ದೇಶಕ್ಕಾಗಿ ಕೆಲಸ ಮಾಡುವಂಥ ಒಂದು ಆರ್ಗನೈಸೇಷನ್ನು. ಅಲ್ಲಿ ಯಾವ ಜಾತಿಯವನು, ಪಕ್ಕದಲ್ಲಿರೋನು ಯಾವ ಜಾತಿ, ಯಾವ ಧರ್ಮ, ಹಿಂದೂ ಮುಸ್ಲಿಂ ಸಹಿತ ಬರೋದಿಲ್ಲ ಅಲ್ಲಿ. ಆಗಿನ ಸರ್ಕಾರಕ್ಕೆ ಸೇನೆ ಸ್ಪಷ್ಟವಾಗಿ ಹೇಳ್ತು, ಆ ರೋಗವನ್ನು ಸೇನೆಗೆ ತರಬೇಡಿ ಅಂತ ಸ್ಪಷ್ಟವಾಗಿ ವಿರೋಧಿಸ್ತದೆ. ಈಗ ಸೇನೆಯಲ್ಲಿ 10% ಜನರ ಹಿಡಿತಾ ಇದೆ, 10% ಜನರ ಹಿಡಿತಾ ಇದೆ. ವಾಟ್ ಈಸ್ ದಿಸ್? ಏನು ಕನ್ವೆ ಮಾಡೋ ಪ್ರಯತ್ನ ಅರ್ಥ ಆಗ್ತಿಲ್ಲ. ಅದಾನಿ ಅಂಬಾನಿ ಉದಾಹರಣೆಗಳು ಬಂದು, ಅದಾನಿ ಅಂಬಾನಿ ಅಂಥವರ ಕಂಪನಿಗಳು. ಅಂಬಾನಿ ಈ ದೇಶದಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು 1954ರಲ್ಲಿ. ಅಂಬಾನಿ ಇವತ್ತಷ್ಟು ದೊಡ್ಡ ಎಂಪೈರ್ ಆಗಿದೆ ಅದು. 1954ರಲ್ಲಿ ಯಾರೋ ಹಿಂದುಳಿದ ವರ್ಗದವನು, ಯಾರೋ ದಲಿತ, ಯಾರೋ ಮಹಾದಲಿತ, ಬುಡಕಟ್ಟು ಸಮುದಾಯದವನು, ಅಲ್ಪಸಂಖ್ಯಾತ, ಅದೇ ರೀತಿಯ ಬಿಸ್ನೆಸ್ ಸ್ಟಾರ್ಟ್ ಮಾಡೋ ಎನ್ವೈರನ್ಮೆಂಟ್ ಇರಲಿಲ್ವಾ? ಇರಲಿಲ್ಲ ಅಂದರೆ ಅದಕ್ಕೆ ಕಾರಣಕರ್ತರು ಯಾರು? ಅದಾನಿ 1988ರಲ್ಲಿ ಶುರು ಮಾಡಿದ್ದು ಅದಾನಿ ಬಿಸ್ನೆಸ್ಸು. ಆ ಟೈಮ್ನಲ್ಲಿ ಯಾಕೆ ಮಾಡಲಿಲ್ಲ? ನ್ಯಾಯಾಂಗದ ಮೇಲೆಯೂ 10% ಜನರ ಹಿಡ್ತಾ ಇದೆ. ಈಗ ನಮ್ಮ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾಗಿರುವಂಥವರು, ಹೈಕೋರ್ಟ್ನ ನ್ಯಾಯಮೂರ್ತಿಗಳಾಗಿರುವಂಥವರು ಯಾವ ಅವಧಿಯಲ್ಲಿ ನ್ಯಾಯಾಧೀಶರಾಗಿ ಆಯ್ಕೆ ಆದರು? ಯಾವ ಅವಧಿಯಲ್ಲಿ ರಿಕ್ರೂಟ್ ಆದಂಥವ್ರು ಅವರು? ಆವಾಗ ದಲಿತರ ಸಂಖ್ಯೆ ಕಡಿಮೆ ಇದ್ದರೆ, ಅಲ್ಪಸಂಖ್ಯಾತರ ಸಂಖ್ಯೆ ಕಡಿಮೆ ಇದ್ದರೆ, ಬುಡಕಟ್ಟು ಸಮುದಾಯದವರ ಸಂಖ್ಯೆ ನ್ಯಾಯಾಧೀಶರಲ್ಲೇ ಕಡಿಮೆ ಇದ್ದರೆ ಆನ್ಸರೇಬಲ್ ಯಾರು? ಇನ್ನು ಅರ್ಥನೇ ಆಗೋದಿಲ್ಲಪ್ಪ ನನಗಿದೊಂದು ಲೆಕ್ಕಾಚಾರನೇ ಅರ್ಥ ಆಗೋದಿಲ್ಲ. ಅಂದರೆ ಹೂ ಹ್ಯಾಸ್ ಟು ಬಿ ಬ್ಲೇಮ್ಡ್ ಅನ್ನೋದು ಗೊತ್ತಾಗೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.